Hi everyone, this is Anush and welcome to my channel and welcome to a new shopping challenge video. After so many months, oh my god, so many days, we are back with the challenge video. We are doing this again and ivattu we are doing a shopping challenge with the store called Azot. Azot is a brand which is homegrown brand of Jio anta helbodu. ಟ್ರೆಂಡ್ಸ್ ರಿಲಯನ್ಸ್ ಅವ್ರದ್ದು ಬಿಕಾಸ್ ಅದು ಆನ್ಲೈನಲ್ಲಿ ಮಾತ್ರ ನೋಡ್ತಾ ಇದ್ದೆ ನಾನು ಅಜಾಟ್ ಅಂತ ಒಂದು ಬ್ರ್ಯಾಂಡ್ದು ತುಂಬ ಕಲೆಕ್ಷನ್ಸ್ ಏನು ಇರ್ತಿರಲಿಲ್ಲ. ಸೊ ಆಜಿಯೋ ಆ್ಯಪಲ್ಲಿ ಇದೆ, ಈಗಲೂ ಅಷ್ಟೇ, ಬೇರೆ ಕಡೆ ಎಲ್ಲೂ ಸಿಗಲ್ಲ, ಆಜಿಯೋದಲ್ಲಿ ಮಾತ್ರ ಸಿಗುತ್ತೆ. ಸೊ ಅದಾದಮೇಲೆ ನಾನು 2-3 ಇಯರ್ಸಿಂದನೇ ಒಂದು ಔಟ್ಲೆಟ್ ನೋಡಿದೆ ಅದರದ್ದು. ಎಲ್ಲಿ ಅಂದರೆ MG ರೋಡ್ 1MG ಲುಡೋ ಮಾಲ್ ಇದೆಯಲ್ಲ ಅಲ್ಲಿ. ಸೊ ನಾನು ಅಲ್ಲಿ ಹೋದಾಗ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಓಕೆ, ಐ ಶುಡ್ ಎಕ್ಸ್ಪ್ಲೋರ್ ದಿಸ್ ಬ್ರ್ಯಾಂಡ್ ಅಂತ ಅಂದ್ಕೊಂಡೆ. ಅದಾದಮೇಲೆ ನಾನು ರೀಸೆಂಟಾಗಿ ಹ್ಯಾವ್ ಕಮ್ ಅಕ್ರಾಸ್ BTM ವೇಗಾ ಸಿಟಿ ಮಾಲಲ್ಲಿ ಅಜಾಟ್ ಸ್ಟೋರ್ ಇದೆ. ಜಯನಗರದಲ್ಲಿ ಅಶೋಕ ಪಿಲ್ಲರ್ ವೆಸ್ಟ್ ಸೈಡ್ ಇದೆಯಲ್ಲ, ಆ ರೋಡಲ್ಲಿ ಕೂಡ ಔಟ್ಲೆಟ್ ಇದೆ. ಸೊ ಆ ಥರ ಐ ಸಾ ದಿ ಸ್ಟೋರ್ಸ್ ಕಮಿಂಗ್ ಆಲ್ ಓವರ್ ದ ಏರಿಯಾಸ್. ಸೊ ಅಂದ್ಕೊಂಡೆ ಓಕೆ, ಅಜಾಟ್ ಒಂದು ಇಂಡಿಯನ್ ಬ್ರ್ಯಾಂಡ್, ಹೋಮ್ ಗ್ರೋನ್ ಬ್ರ್ಯಾಂಡ್ ಆ್ಯಂಡ್ ಅಜಿಯೋದವ್ರದ್ದು. ಸೊ ಇಟ್ಸ್ ಇವಾಗ ಆಲ್ ಓವರ್ ಬರ್ತಾ ಇದೆ, ಲೈಕ್ ಅ ಟ್ರೆಂಡ್ಸ್ ಥರ. ಇಟ್ಸ್ ಕಮಿಂಗ್ ಆಲ್ ಓವರ್, ಬಟ್ ಟ್ರೆಂಡ್ಸ್ಗಿಂತ ಸ್ವಲ್ಪ ಪ್ರೀಮಿಯಮ್ ಆಗಿದೆ. ಅಂದರೆ ಡಿಸೈನಿಂಗು ಮತ್ತು ಪ್ರೈಸಿಂಗು ಆ ಥರ ಎಲ್ಲ ಅನಿಸ್ತು ನನಗೆ. ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ, ನಾನು ನಿಮ್ಮ ಜೊತೆ ಇವಾಗ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಆ್ಯಂಡ್ ಐ ರಿಯಲಿ ಡೋಂಟ್ ವಾಂಟ್ ಶಾಪ್. ಇವಾಗ ಶಾಪಿಂಗ್ ಮಾಡಬೇಕು ಅನ್ನೋ ಥರ ಇಲ್ಲ. ದಿಸ್ ಇಸ್ ಅ ಫಸ್ಟ್ ಟೈಮ್ ಅನಿಸುತ್ತೆ ನಾನು ವಿಡಿಯೋಗೋಸ್ಕರ ಮಾಡ್ತಿರೋ ಥರ. ಸೊ ನಿಮ್ಮೆಲ್ರಿಗೋಸ್ಕರ, ಬಿಕಾಸ್ ಯು ಪೀಪಲ್ ಆರ್ ಮಿಸ್ಸಿಂಗ್ ಮೀ ಆ್ಯಂಡ್ ಇವನ್ ಐ ಆಮ್ ಮಿಸ್ಸಿಂಗ್. ಸೊ ಅದಕ್ಕೆ ಓಕೆ, ವಿಲ್ ಡೂ ಒನ್ ಶಾಪಿಂಗ್ ಚಾಲೆಂಜ್ ವಿಡಿಯೋ. ಎಷ್ಟೊಂದು ದಿನ ಆಗಿದೆ ಆ್ಯಂಡ್ ಅಜಾಟ್ ಸ್ಟೋರ್ ನನಗೆ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಆ ಬ್ರ್ಯಾಂಡ್ದು ಹೋಗಿ ನೋಡೋಣ, ತೊಗೊಳ್ಳೋಣ ಅನ್ನೋದಿತ್ತು. ಹಾಗಾಗಿ ಶಾಪಿಂಗ್ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಾನು ವರ್ಸಸ್ ಮಾಡೋಣ ಅಂದ್ಕೊಂಡೆ, ಅಜಾಟ್ ವರ್ಸಸ್ ಝಾರಾ ಅಥವಾ ಅಜಾಟ್ ವರ್ಸಸ್ H&M ಆ ಥರ. ಬಟ್ ನನಗೆ ಗೊತ್ತಿಲ್ವಲ್ಲ ಅಜಾಟ್ ಕಲೆಕ್ಷನ್ಸ್ ಹೆಂಗಿದೆ, ಯಾವುದಕ್ಕೆ ಈಕ್ವಲ್, ಯಾವುದಕ್ಕೆ ಸಿಮಿಲರ್ ಇದೆ, ವರ್ಸಸ್ ಅಂದರೆ ಕಂಪೇರ್ ಮಾಡೋದಕ್ಕೆ. ಸೊ ಅದಕ್ಕೆ ಐ ಥಾಟ್ ಓಕೆ, ಇಲ್ಲ, ಒನ್ ಬ್ರ್ಯಾಂಡ್ದೆ ವಿ ವಿಲ್ ಡೂ ಶಾಪಿಂಗ್ ಚಾಲೆಂಜ್ ಅಂತ. ಸೊ ನಾನು ಪ್ರೈಸಿಂಗ್ ಇಟ್ಕೊಂಡಿರೋದು 5000, ಅರೌಂಡ್ 5000 ಒಳಗಡೆನೇ ನಾನು ಶಾಪಿಂಗ್ ಮಾಡಬೇಕು. ರೈಟ್ ನವ್ ಬೇಕಾಗೂ ಇರಲಿಲ್ಲ, ಬಟ್ ಐ ಆಮ್ ಡೂಯಿಂಗ್ ದಿಸ್, ಸೊ ಐ ವಾಂಟ್ ಟು ಸ್ಟಿಕ್ ಫಾರ್ ಮೈ ಬಡ್ಜೆಟ್. ಸೊ 5000 ಒಳಗಡೆ ಅಜಾಟಲ್ಲಿ ನಾನು ಏನೇನೆಲ್ಲ ಶಾಪ್ ಮಾಡ್ತೀನಿ ಆ್ಯಂಡ್ ಸ್ಟೋರ್ ಹೇಗಿದೆ, ಪ್ರೈಸಿಂಗ್ ಹೇಗಿದೆ, ನಮಗೆ ಎಲ್ರಿಗೂ ಇಷ್ಟ ಆಗುತ್ತಾ ಏನೋ ನೋಡೋಣ. ನಾನಿವಾಗ ಹೋಗ್ತಾ ಇರೋದು ಅಜಾಟ್ ಸ್ಟೋರ್ ಬಂದುಬಿಟ್ಟು ಇಟ್ಸ್ ಇನ್ BTM ಲೇಔಟ್. ವಾಟ್ ಇಸ್ ದಟ್, ವೇಗಾ ಸಿಟಿ ಮಾಲ್ ಹತ್ರ ಇರೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮೀ ಆ್ಯಂಡ್ ಪ್ರೀತಮ್ ವಿ ಹ್ಯಾವ್ ಸಮ್ ವರ್ಕ್ ಅರೌಂಡ್ ದೇರ್. ಹಾಗೆ ಇದು ಆಗುತ್ತೆ. ಇಂಟ್ರೋ ಇಸ್ ಎನಫ್. ಯು ಪೀಪಲ್ ಆಲ್ ಗಾಟ್. ಲೆಟ್ಸ್ ಗೋ ಟು ಅಜಾಟ್ ಸ್ಟೋರ್. ವಿಲ್ ಡೂ ಶಾಪಿಂಗ್ ಚಾಲೆಂಜ್. ವಿಲ್ ಸ್ಟಿಕ್ ಟು ಅವರ್ ಬಡ್ಜೆಟ್ ಫಾರ್ 5000. ನೋಡೋಣ ಏನೇನೆಲ್ಲ ಇದೆ, ಏನೇನೆಲ್ಲ ಶಾಪ್ ಮಾಡ್ತೀನಿ ಆಲ್ ದಟ್. ಆ್ಯಂಡ್ ನ್ಯೂ ಇಯರ್ ಬೇರೆ ಇನ್ನೇನು ಒಂದು 10 days ಆದರೆ ವಿಲ್ ಸ್ಟೆಪ್ ಇನ್ ಟು 2026. ಸೊ ಆಫರ್ಸ್ ಏನಾರು ಇದೆಯಾ ಏನು, ನನಗೇನು ಅದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ರ್ಯಾಂಡಮ್ ಆಗಿ ಹೋಗ್ತಾ ಇರೋದು. ನೋಡೋಣ ವಾಟ್ ವಿಲ್ ಗೆಟ್, what we'll explore, what we'll purchase. So for the shopping, I'm excited because we are exploring the new brand. ಅದಕ್ಕೆ ಒಳಗಡೆ ಬಂದು ಲೈಕ್ ಲಿಟ್ರಲಿ 3 ಸ್ಟೋರ್ಸ್ ಅಂದರೆ 3 floors ಹುಡುಕಿದ್ದೀನಿ ಅಜಾಟ್ ಸ್ಟೋರ್ಗೆ. ನನಗೆ ತಲೆ ಕೆಟ್ಟೋಯ್ತು, ಇದೆಯಾ ಇಲ್ವಾ, ನಾನು ಒಂದ್ಸರಿ ನೋಡಿದ್ನಲ್ಲ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಇಟ್ಸ್ ಲೈಕ್ ಇನ್ ದ ಬೇಸ್. ಅಂದರೆ ಫಸ್ಟ್ ಫ್ಲೋರ್ ಅಂದರೆ ನಾವು ಮಾಲ್ ಎಂಟರ್ ಆಗ್ತೀವಲ್ಲ ಯೂಶ್ವಲಿ, ಅಲ್ಲಿ H&M ಇದೆ. ಸೊ ಅದೇ ಫ್ಲೋರಲ್ಲಿದೆ ಅಂದ್ಕೊಂಡೆ ನಾನು. ಇಲ್ಲ, ಅದಕ್ಕಿಂತ ಕೆಳಗಡೆ ಬೇಸ್ ಅಂತ ಬರುತ್ತಲ್ಲ, ಸೊ ಅಂಡರ್ ಗ್ರೌಂಡ್ ಸಮಥಿಂಗ್ ಅಲ್ಲಿದೆ ಅಂತೆ. ಸೊ ಲೆಟ್ಸ್ ಗೋ ನವ್. ಲಿಟ್ರಲಿ 3 ಫ್ಲೋರ್ ಎಲ್ಲ ನಾನು ಓಡಾಡಿದೆ, ಬಟ್ ವಿಡಿಯೋ ಮಾಡಿಲ್ಲ ಅಷ್ಟೇ. ಈ ಥರ ಇದ್ಬಿಟ್ರೆ ಗೊತ್ತೇ ಆಗೋಲ್ಲ ಆ್ಯಕ್ಚುಲಿ. ಬೇಸ್ಮೆಂಟಲ್ಲೆಲ್ಲ ಫುಲ್ ಇದೆ. ಈ ಥರ ಇದ್ರೆ ಗೊತ್ತೇ ಆಗೋದಿಲ್ಲ. ನನಗಂತೂ ಗೊತ್ತೇ ಆಗಲಿಲ್ಲ. ನಾವು ಐ ಫೌಂಡ್ ಇಟ್. ಮಿನಿಸೋ ಇದೆ, ಪ್ರತಿಯೊಂದು ಶಾಪು ಇದೆ. ಆ್ಯಂಡ್ ವಿ ಫೌಂಡ್ ಆರ್ store Azot. Let's go, let's explore. There is a sale. I'm lucky, I think, because buy 3 get 3, buy 2 get 1 ಇದೆ. ನೋಡೋಣ ಯಾವುದಕ್ಕೆಲ್ಲ ಅಪ್ಲಿಕಬಲ್ ಇದೆ ಏನು, ಆಲ್ ದ್ಯಾಟ್. ಓಕೆ, ಆ್ಯಸ್ ಸೂನ್ ಆಸ್ ಐ ಎಂಟರ್ಡ್ ಐ ಆಮ್ ಲವ್ವಿಂಗ್ ಇಟ್ ಆ್ಯಕ್ಚುಲಿ. ನೋಡೋಣ ಹೆಂಗಿದೆ ಏನು ಕಲೆಕ್ಷನ್. ಫುಟ್ವೇರ್ ಆಲ್ಸೋ ನೈಸ್, ಬ್ಯೂಟಿಫುಲ್. These are all like men's collection. This is ethnic wear. ಸಮಥಿಂಗ್ ಫಿಮಿಲಿಯರ್ ಟು ಟ್ರೆಂಡ್ಸ್ ಅನ್ನೋ ಥರನೇ ಅನಿಸ್ತಿದೆ ನನಗೆ ಕಲೆಕ್ಷನ್ ಎಲ್ಲ, ಸ್ಪೆಷಲಿ ದ ಇಂಡಿಯನ್ ವೇರ್. ಎಸ್, ಆಲ್ ದೀಸ್ ಇಂಡಿಯನ್ ವೇರ್ ನಾವು ಟ್ರೆಂಡ್ಸಲ್ಲೂ ನೋಡ್ಬೋದು. ಅದೇ ಬ್ರ್ಯಾಂಡಿಂಗ್ ಇದೆ. ಐ ಆಮ್ ಡಿಸಪಾಯಿಂಟೆಡ್ ಬಿಟ್ ಸ್ವಲ್ಪ ಇಂಡಿಯನ್ ವೇರ್ ಕಲೆಕ್ಷನ್ಸ್ ಇಸ್ ನೈಸ್, ಬಟ್ ಸಮಥಿಂಗ್ ಸಿಮಿಲರ್ ಟು ಟ್ರೆಂಡ್ಸ್ ಅನಿಸ್ತಿದೆ ನನಗೆ.
ಲೆಟ್ಸ್ ಸಿ ಹೌ ಐ ವಿಲ್ ಕಂಪ್ಲೀಟ್ ದಿಸ್ ಚಾಲೆಂಜ್. ವೆಸ್ಟರ್ನ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗ್ತಿದೆ. ಐ ಲವ್ಡ್ ಸೋ ಮೆನಿ ಪೀಸಸ್, ಲೈಕ್ ಸೋ ಮೆನಿ ಪೀಸಸ್. ಕೆಲವೊಂದು ಸೆಲೆಕ್ಟು ಮಾಡಿ ಇಟ್ಕೊಂಡಿದ್ದೀನಿ. ಲೆಟ್ ಮಿ ಟ್ರೈ. ಟ್ರೌಸರ್ಸ್, ಫಾರ್ಮಲ್ ಪ್ಯಾಂಟ್ಸ್ ಆರ್ ಸೋ ಗುಡ್ ಆ್ಯಕ್ಚುಲಿ. ಇಟ್ಸ್ ನೈಸ್. ಲವ್ ದಿಸ್ ಶಾರ್ಟ್ಸ್, ತುಂಬ ಚೆನ್ನಾಗಿದೆ. ಇಟ್ಸ್ ಫಾರ್ ಟ್ರಾವೆಲಿಂಗ್ ಆ್ಯಂಡ್ ಆಲ್. ಇಫ್ ಯು ಗೋಯಿಂಗ್ ಔಟ್ ಟ್ರಿಪ್ಗೆಲ್ಲ ಸಕ್ಕತ್ತಾಗಿರುತ್ತೆ. ಕಲೆಕ್ಷನ್ ಚೆನ್ನಾಗಿದೆ. ಬೆಲ್ಟ್ಸ್ ಆರ್ ಸೋ ಗುಡ್, ಸೋ ಫ್ಯಾಷನಬಲ್. ಸಕ್ಕತ್ತಾಗಿದೆ ಬೆಲ್ಟ್ಸು. ನೈಸ್. ಗೆಟ್ ದಿಸ್ ಹ್ಯಾಟ್, ಇಟ್ಸ್ ಟೂ ಕ್ಯೂಟ್. ತೊಗೋತೀನಿ ನಾನು ಇದನ್ನ. ದಿಸ್ ಒನ್ ಶಾಲ್ ಆಲ್ಸೋ. ಡಿಫ್ರೆಂಟಾಗಿ ಶಾಪ್ ಮಾಡೋಣ ಅಲ್ವಾ, ಯಾವಾಗಲೂ ಕ್ಲಾತಿಂಗೆ ಅಲ್ಲ. ಐಮ್ ಗೆಟಿಂಗ್ ದಿಸ್ ಹ್ಯಾಟ್ ಫಾರ್ ಶ್ಯೂರ್. ಆ್ಯಂಡ್ ಸ್ವಲ್ಪ ಡ್ರೆಸ್ಸಸ್, ಟಾಪ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಶಾಲ್ಸು ಪ್ರತಿಯೊಂದು. ಇಫ್ ಯು ಟ್ರಾವೆಲಿಂಗ್ ಅಬ್ರೋಡ್ ಅಥವಾ ಹತ್ರ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗ್ತಿದ್ರೆ ಒಂಥರ ಬಡ್ಜೆಟ್ ಫ್ರೆಂಡ್ಲಿ ಶಾಪ್ ಮಾಡಬೇಕಂದ್ರೆ ಇಟ್ಸ್ ನೈಸ್. ವೆಸ್ಟರ್ನ್ ಕಲೆಕ್ಷನ್ ಇಸ್ ಟೂ ಗುಡ್. ಐ ಆಮ್ ಲವಿಂಗ್ ಇಟ್. ಐ ಲವ್ ದಿಸ್ ಡಬಲ್ ಕಾಟನ್ ಅಂತಾರ ಏನಿದು ಈ ಫ್ಯಾಬ್ರಿಕ್ಗೆ. ಇದ್ರದ್ದು ಡ್ರೆಸ್ಸಸ್ ಇದೆ, ಪ್ಯಾಂಟ್ಸ್ ಇದೆ, ಶರ್ಟ್ ಇದೆ. ನಾನು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಐ ಆಮ್ ಲವಿಂಗ್ ಇಟ್. ಪ್ಯಾಂಟ್ಸ್, ಟ್ರೌಸರ್ಸ್, ಎವ್ರಿಥಿಂಗ್ ಇಸ್ ನೈಸ್. ವೆಸ್ಟರ್ನ್ ವೇರ್ ಇಸ್ ನೈಸ್. ನಂಗೆ ಇಂಡಿಯನ್ ವೇರ್ ಫುಲ್ ಆಫ್ ಲೈಕ್ ಟ್ರೆಂಡ್ಸ್ ಅಂತಲೇ ಅನಿಸ್ತು. ಟ್ರೆಂಡ್ಸ್ ಏನಿದೆ ಅದೇ ಇಟ್ಟಿದ್ದಾರೆ ಅಷ್ಟೇ. ವಿಂಟರ್ ಕಲೆಕ್ಷನ್ ಆಲ್ಸೋ. ಬಂಬರ್ ಜಾಕೆಟ್ ಆಗಿರ್ಬೋದು. ಸಿ ದಿಸ್ ಜಾಕೆಟ್, ಸೋ ಗುಡ್, ನೈಸ್. buy 2 get 2 or buy 2 get 1, buy 3 get 2 free, all that. maybe New Year ತನಕ ಇರುತ್ತೆ. if you want to check you can. ವಿಂಟರ್ ಕಲೆಕ್ಷನ್ ಕೂಡ ಚೆನ್ನಾಗಿದೆ. give a round of applause for a trial room. oh my god, it's completely interior done. ಒಂಥರ ವ್ಯಾನಿಟಿ ಅಥವಾ ಕ್ಲಾಸೆಟ್ ಥರ ಇದೆ. so good. see how beautiful and huge it is. I loved it. we have so many pics, so try ಮಾಡಿ once what all I'll get, figure it out. This is one of my favorite. a feel ಹೆಂಗಿದೆ ಗೊತ್ತಾ, it is so good. but why I'm showing it ಅಂದರೆ ಇದು XL ಸೈಜಲ್ಲಿದೆ. ಬಟ್ ಪ್ಯಾಟ್ರನ್ ಸಕ್ಕತ್ತಾಗಿದೆ. ಇದೆ ನನಗೆ ಎಸ್ ಅಥವಾ ಎಮ್ ಸಿಕ್ಕಿದ್ರೆ ಪರ್ಫೆಕ್ಟ್. ತುಂಬ ಚೆನ್ನಾಗಿದೆ. ಬಟ್ ವಾಟ್ ಟು ಡೂ, ಇಟ್ಸ್ ಟೂ ಬಿಗ್ ಟು ಮೀ. ಸೊ ಇಟ್ ಈಸ್ ದಿಸ್ ಸಾಕ್ಸ್. ಅಂದರೆ ಸಾಕ್ಸ್ ಕಮ್ ಫುಟ್ ವೇರ್ ಥರನೂ ಇಲ್ಲಿ ಅಂದರೆ ಸ್ಟಿಕ್ ಥರ ಇದೆ. ಹೌ ಬ್ಯೂಟಿಫುಲ್. but I'm done with shopping. I don't want to shop all these now anyhow, unnecessary. Done with the shopping. I'm happy actually. buy 3 get 3 free ಇದೆ. and if you shop for 5,000 rupees off ಇದೆ. ಅಂದರೆ buy 3 get 3 ಕ್ಯಾಟಗರಿ ಬಿಟ್ಟು ನಾರ್ಮಲ್ ಶಾಪ್ ಮಾಡಿದ್ರೆ 5,000ಗೆ 1,000 ಆಫ್ ಇದೆ. ಸೊ ನಾನು 5,000 ಚಾಲೆಂಜಲ್ಲಿ ನನಗೆ ಲೈಕ್ ಒಂಥರ ಒಳ್ಳೆಯದೇ ಆಯಿತು. ಇಟ್ ವಾಸ್ ಲೈಕ್ ಮೈ ಸೈಡ್ ಅನ್ನೋ ಥರ. ಐ ಶಾಪ್ buy 3 get 3 ಆ್ಯಂಡ್ 5,000 ಶಾಪ್ ಮಾಡಿದ್ರು. ಎನಿಹೌ 1,000 ಕೂಡ ಆಫ್ ಇತ್ತು ನನಗೆ. ಹಾಯ್ ಯು ಗೈಸ್, ವಿ ಆರ್ ಬ್ಯಾಕ್ ಫ್ರಮ್ ದ ಶಾಪಿಂಗ್ ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಹಾಲ್. ನಾನು ಏನೇನೆಲ್ಲ ತೊಗೊಂಡೆ, ಎಷ್ಟು ಪ್ರೈಸಿಂಗ್ ಶಾಪ್ ಮಾಡಿದೆ, ಏನು ಎಲ್ಲ ಹೇಳೋ ಟೈಮ್ ಇವಾಗ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನನಗನ್ನಿಸ್ತು ದ ಅಜಾಟ್ ಸ್ಟೋರ್ ವಾಟ್ ಎವರ್ ಇಟ್ ಈಸ್, ಇಟ್ಸ್ ಫ್ರಮ್, ನಾನು ಹೇಳ್ದಂಗೆ ಐ ವಾಸ್ ರೈಟ್. ಇಟ್ಸ್ ಅ ಬ್ರ್ಯಾಂಡ್ ಆಫ್ ರಿಲಯನ್ಸ್ ಓನ್ಲಿ. ಅಂದರೆ ಟ್ರೆಂಡ್ಸ್ ಅವ್ರದ್ದೇ ಬ್ರ್ಯಾಂಡ್ ಇದು. ಆ್ಯಂಡ್ ಪ್ರೈಸಿಂಗು ಕೂಡ ಟ್ರೆಂಡ್ಸಲ್ಲೆಲ್ಲ ಹೆಂಗಿದೆ ಪ್ರೈಸಿಂಗ್ ಹಾಗೆ ಇದೆ ಅನಿಸ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಅನಿಸ್ತು ಸ್ವಲ್ಪ. ಅಂದರೆ ನಿಮಗೆಲ್ಲ 1,500 ರೇಂಜ್ಗೆ ಸಿಗುತ್ತೆ. ಬಿಲೋ 1,000 ಅಷ್ಟೊಂದು ಏನು ಯಾವುದು ಕಲೆಕ್ಷನ್ ಅಷ್ಟಿಲ್ಲ. ಸೊ ಎಲ್ಲ 1,500 2,000 rupees ಫಾರ್ ವಾಟ್ ಈಸ್ ದಟ್ ಡೆನಿಮ್ ಜಾಕೆಟ್, ಆಲ್ ದಟ್. ನನಗೆಲ್ಲದು ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಅನಿಸ್ತು. ಟ್ರೆಂಡ್ಸ್ಗಿಂತ ಡಿಫ್ರೆಂಟ್ ಆಗಿದೆ ಕಲೆಕ್ಷನ್. ಇಟ್ಸ್ ನೈಸ್. ನೀವು ಎಲ್ಲ ನೋಡಿದ್ದೀರಾ, ಆದಷ್ಟು ತೋರಿಸಿದ್ದೀನಿ ಬಿಕಾಸ್ ವಿಡಿಯೋ ಫಿಲ್ಮಿಂಗ್ ಅಲೋ ಇಲ್ಲ. ಬಟ್ ಆದರೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ತೋರಿಸಿದ್ದೀನಿ. ಐ ಲವ್ ದ ಕಲೆಕ್ಷನ್, ಪ್ರಿಟಿ ಮಚ್ ಗುಡ್. ನನಗೆ ಹೋದ ತಕ್ಷಣ ಒಂಥರ ಅಂತ ಅನಿಸ್ತು. ಅಂದರೆ ಫಸ್ಟ್ ಇಂಪ್ರೆಷನ್ ಅನ್ನೋ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಿಲ್ಲ, ಒಂಥರ ಟ್ರೆಂಡ್ಸ್ ಥರನೇ ಅನಿಸ್ತು. ಆಮೇಲೆ ನಾನು ಒನ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಟ್ರಯಲೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇಷ್ಟ ಆಯಿತು. ಎತ್ನಿಕ್ ವೇರು ಅಷ್ಟೇ, ನೋಡಿದ ತಕ್ಷಣ ಎಲ್ಲ ಟ್ರೆಂಡ್ಸ್ ಕಲೆಕ್ಷನ್ ಅಷ್ಟು ಇಷ್ಟ ಆಗ್ತಿಲ್ಲ ಅಂತ ಹೇಳಿದೆ. ಆಮೇಲೆ ನೋಡ್ತಾ ಹೋದರೆ ಕುರ್ತಾಸು ಅದೆಲ್ಲ ಒಂದೊಂದು ಇಷ್ಟ ಆಯಿತು. ನಾನು ಫಸ್ಟ್ಲಿ ಬಿಲ್ಲಿದೆ. ಸರ್ಪ್ರೈಸಿಂಗ್ಲಿ ನಾನು ಅಂಡರ್ ಮೈ ಬಡ್ಜೆಟ್ ಶಾಪ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಟೋಟಲು ನಂದು ಪ್ರೈಸಿಂಗ್ ಆಗಿದ್ದು 4,600-700 ಸಮಥಿಂಗು. ಅದಾದಮೇಲೆ ನಾನೇನು ಮಾಡಿದೆ, ಒಂದು ಒಂದು ಹ್ಯಾಟ್ ನಂಗೆ ತುಂಬ ಇಷ್ಟ ಆಗೋಯಿತು. ಸೊ ಅದನ್ನೇನೋ ಆ್ಯಡ್ ಮಾಡಿದೆ. 5,389 rupees ಬಿಲ್ ಇರೋದು. ಆ್ಯಂಡ್ ಇನ್ನೊಂದು, ನಾನು ಇಷ್ಟು ಪ್ರಾಡಕ್ಟು ಈ ಪ್ರೈಸಿಗೆ ತಂದಿರೋ ಕಾರಣ ಆಫರ್ ರನ್ ಆಗ್ತಾಯಿತ್ತು. ಸೊ ನನಗೂ ಕೂಡ ಐಡಿಯಾ ಏನಿರಲಿಲ್ಲ ಆಫರ್ ಇದೆ ಹೋಗಬೇಕು ಆ ಥರ ಎಲ್ಲ. ನಾನು ರ್ಯಾಂಡಮ್ ಆಗೇ ಹೋಗಿದ್ದು. ಆ್ಯಂಡ್ ಅದು ಹೆಂಗೆ ಆಗೋಯ್ತು ಅಂತ ಅಂದರೆ ತುಂಬ ಕನ್ಫ್ಯೂಸಿಂಗ್ ಆಗೋಯ್ತು ಆಫರ್ದು. ನಾನು ಐ ಟುಕ್ 2 ಪ್ರಾಡಕ್ಟ್ಸ್.
ವಿಚ್ ಈಸ್ ಇನ್ ಆಫರ್. ಆ ಥರ ನಂಗೆ ಗೊತ್ತಿರಲಿಲ್ಲ, ರ್ಯಾಂಡಮ್ ಆಗಿ ತೊಗೊಂಡೆ. ಅವರಂದರು ಬೈ 2 get 1 ಫ್ರೀ ಇದೆ, ಇಲ್ಲ ಬೈ 3 get 3 ಫ್ರೀ ಇದೆ ಅಂತ. ಓಕೆ, ಅಗೇನ್ 2 ತೊಗೊಂಡೆ, ಬೈ 4 ಆಯಿತು. ಸೊ ಇನ್ನೂ 2 ತೊಗೊಳ್ಳಿ, ಸೊ ದಟ್ ನಿಮಗೆ ಬೈ 3 get 3 ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾನೀಗ ತಂದಿರೋದೆಲ್ಲ ಬೈ 3 get 3ಲಿ. ಸೊ ಪ್ರೈಸಿಂಗ್ ಕೂಡ, ಆಫರ್ ಪ್ರೈಸ್ ಏನು, ರಿಯಲ್ ಪ್ರೈಸ್ ಏನು ಎಲ್ಲ ಹೇಳ್ತೀನಿ, ಸೊ ದಟ್ ಯು ಕ್ಯಾನ್ ಟ್ಯಾಲಿ. 5000 ಶಾಪಿಂಗ್ ಚಾಲೆಂಜಲ್ಲಿ ನನಗೇನೋ ಆಫರ್ ಇರೋದಕ್ಕೆ ಐ ಓನ್ ದಿಸ್ ಚಾಲೆಂಜ್ ಅಂತ ಅನಿಸ್ತು. ಬಟ್ ಅಪಾರ್ಟ್ ಫ್ರಮ್ ಆಫರ್ ಇಲ್ಲದೆ ಇಫ್ ಐ ಶಾಪ್, ಸೊ 1500 1700, ಸೊ ನನಗೇನು ಒಂದು ಹಾರ್ಡ್ಲಿ ಒಂದು 3 ಪ್ರಾಡಕ್ಟ್ಸ್ ಬರ್ತಿತ್ತು ಅನಿಸುತ್ತೆ, 3 to 4 ಪ್ರಾಡಕ್ಟ್ಸ್ ಅಷ್ಟೇ ಬಿಫೋರ್ ಆಫರ್ ಇಲ್ಲ ಅಂದಿದ್ರೆ ಫಾರ್ 5000 rupees ಚಾಲೆಂಜು. ಬಟ್ ಬಿಕಾಸ್ ಆಫ್ ಆಫರ್ ಐ ಥಿಂಕ್ ಇಟ್ಸ್ ಟೋಟಲಿ ವರ್ತ್ ಇಟ್. ಇಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಎಲ್ಲ ಬೈ 3 get 3ನೇ ತೊಗೊಂಡಿದ್ದು, ಹಾಗಾಗಿ ತುಂಬ ಟೈಮ್ ಕಿಲ್ ಆಯಿತು ನನಗೆ. ಟಾಪ್ ಈಸ್ ದಿಸ್ ವೈಟ್ ಒನ್, ತುಂಬ ಕ್ಯಾಶುಯಲ್ ಆಗಿದೆ, ಕಫ್ತಾನ್ ಸ್ಟೈಲಲ್ಲಿದೆ, ಈ ಥರ ಇದೆ ಟಾಪ್. ಆ್ಯಂಡ್ ಮೆಟೀರಿಯಲ್ ಎಲ್ಲ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ವೈಟ್ ಕಲರ್, ಇಟ್ಸ್ ಟೂ ಕ್ಯಾಶುಯಲ್, ಬಟ್ ನನಗೆ ದ ಪ್ಯಾಟ್ರನ್ ನನ್ನ ಹತ್ರ ಇಲ್ಲ, ಅದಕ್ಕೆ ಐ ಗಾಟ್ ದಿಸ್ ಇನ್ ದ ಸೈಜ್ XL. ಬಿಕಾಸ್ ಒಂದೇ ಇದು ಒಂದೇ ಪೀಸು, ಹಾಗಾಗಿ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಣ ಅಂತ XL ತೊಗೊಂಡೆ. ಇದು ರಿಯಲ್ ಪ್ರೈಸ್ ಬಂದುಬಿಟ್ಟು 1299. ಬಟ್ ನಾನು ಪೇ ಮಾಡಿದ್ದು ಆಫರಲ್ಲಿ, ಐ ಡೋಂಟ್ ನೋ ಹೌ ದೇ ಹ್ಯಾವ್ ಕ್ಯಾಲ್ಕುಲೇಟೆಡ್ 1299ಗೆ. ಸೊ -510 ಅಂತ ಹಾಕಿದ್ದಾರೆ. ಅಲ್ಲಿಗೆ ನನಗೆ ಅರೌಂಡ್ 700 ಹಾಗೆ ಇದು ಸಿಕ್ತು ಅಂತ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ವರ್ತ್ 700 rupeesಗೆ ಟೋಟಲಿ ವರ್ತ್ ಇದೆ. ಬಟ್ 1300ಗೆ ಐ ಆಮ್ ನಾಟ್ ಶ್ಯೂರ್. ಬಟನ್ಸಲ್ಲಿ ಈ ಥರ ಡೀಟೇಲ್ಸ್ ಇದೆ, ಸಿ ಈ ಥರ ಸ್ಟಡ್ಸ್ ಇದೆ ಬಟನ್ಸು. ಆ್ಯಂಡ್ ಕಫ್ತಾನ್ ಸ್ಟೈಲಲ್ಲಿದೆ ಈ ಟಾಪು. ನನಗೆ ಕ್ಯಾಶುಯಲ್ ವೇರ್ ತುಂಬ ಇಷ್ಟ ಆಯಿತು, ಅದಕ್ಕೆ ಐ ಗಾಟ್ ದಿಸ್. XL ಆದರೂ ಪರವಾಗಿಲ್ಲ ಅಂತ ತೊಗೊಂಡೆ. ಆ್ಯಂಡ್ ನಾನು ಆಲ್ರೆಡಿ ಫಿಟ್ಟಿಂಗ್ ಕೂಡ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಒನ್ ಈಸ್ ದಿಸ್ ಕ್ಯಾಶುಯಲ್ ಟೀ ಶರ್ಟ್. ಅದು ಹೇಳೋದಲ್ಲ, ನಾನು 4-5 ಪೀಸಸ್ ಏನೋ ಸೆಲೆಕ್ಟ್ ಮಾಡಿದೆ, ಇನ್ನು ಒಂದು ತೊಗೊಳ್ಳೇಬೇಕಂದ್ರೆ ಬೈ 3 get 3 ಇದೆ, ವೈ ವಿಲ್ ಮಿಸ್ ದಿಸ್ ಚಾನ್ಸ್ ಅಂತ ಅಂದರು. ತುಂಬ ಕನ್ಫ್ಯೂಸಿಂಗ್ ಆಗೋಯ್ತು ನನಗೆ. ಸೊ ಆವಾಗ ನನಗೆ ಯಾವುದು ಅಂದರೆ ಅಷ್ಟು ಸೆಲೆಕ್ಷನ್ ಇರಲಿಲ್ಲ ಬೈ 3 get 3ಲಿ. ಸೊ ಅಪಾರ್ಟ್ ಫ್ರಮ್ ಆಫರ್ ದೇರ್ ಆರ್ ಕಲೆಕ್ಷನ್, ಬಟ್ ನಾನು ಆಫರಲ್ಲಿರೋದನ್ನ ಒಂದು 3 ಪೀಸ್ ಸೆಲೆಕ್ಟ್ ಮಾಡಿದ್ರಿಂದ ಇನ್ನು 3 ಆಫರಲ್ಲಿರೋದೇ ತೊಗೋಬೇಕಂತ ಇತ್ತು. ಸೊ ಹಾಗಾಗಿ ನಾನು ಆಫರಲ್ಲಿರೋದನ್ನ ನಾನು ಹುಡುಕಷ್ಟರಲ್ಲಿ ಐ ವಾಸ್ ಲೈಕ್ ಐ ಆಮ್ ಡನ್. ಸೊ ಲಾಸ್ಟ್ಗೆ ಐ ಗಾಟ್ ದಿಸ್ ಟೀ ಶರ್ಟ್, ದ ವೀಕೆಂಡ್ ಲವರ್ ಅಂತ. ಇದು ನೋಡಿದ ತಕ್ಷಣ ಪರ್ಫೆಕ್ಟ್ ಫಾರ್ ಮೀ ಅಂತ ಅನಿಸ್ತು ನನಗೆ. ಸೊ ಒಂದು ಕ್ಯಾಶುಯಲ್ ಬ್ಲ್ಯಾಕ್ ಕಲರ್ ಟೀ ಶರ್ಟ್. ದಿಸ್ ಪ್ರೈಸ್ ಬಂದುಬಿಟ್ಟು 599. ನನಗೆ ಬೈ 3 get 3ಲಿ ದಿಸ್ ಇಸ್ ಲೈಕ್ ಸಮಥಿಂಗ್ 235 rupees ಮೈನಸ್ ಆಗಿದೆ. ಅಲ್ಲಿಗೆ ನನಗೆ 400ಗೆ ಸಿಕ್ದಂಗೆ ಆಯಿತು ಈ ಟೀ ಶರ್ಟು. ದ ಮೆಟೀರಿಯಲ್ ಈಸ್ ನೈಸ್, ಇಟ್ಸ್ ಕಾಟನ್. ಕ್ಯಾಶುಯಲ್ ವೇರ್. ಐ ಗಾಟ್ ಇಟ್ ಇನ್ ದ ಸೈಜ್ L. ನೆಕ್ಸ್ಟ್ ಒನ್ ಈಸ್ ಆಲ್ಸೋ ಅ ಶಾರ್ಟ್ ಕುರ್ತಾ ಟಾಪ್ ಥರ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಎತ್ನಿಕ್ ವೇರಲ್ಲಿ ಏನಾದ್ರು ಒಂದಾದರೂ ತೊಗೊಳ್ಳೋಣ ಅಂತ ಹೋದೆ. ಸೊ ಆಫರಲ್ಲಿರೋ ಪೀಸಸ್ ಇಲ್ಲಿ ಐ ಲೈಕ್ ದಿಸ್ ಒನ್. ದಿಸ್ ಈಸ್ ಹೌ ಇಟ್ ಈಸ್. ನನ್ನ ಈ ಥರ ಕ್ಯಾಶುಯಲ್ ಆಗಿರೋ ಪ್ರಿಂಟು, ಈ ಥರ ಪ್ಯಾಟ್ರನ್ ಯಾವುದೂ ಇರಲಿಲ್ಲ. ಯು ಶುಡ್ ವೇರ್ ದಿಸ್ ಅಂಡರ್ ದ ಜೀನ್ಸ್ ಅನಿಸ್ತು ನನಗೆ. ಲೆಗ್ಗಿನ್ಸ್ಗೆ ಐ ಡೋಂಟ್ ನೋ. ಆ್ಯಂಡ್ ಡ್ರೆಸ್ಸಾಗೂ ಕೂಡ ಹಾಕೋಬೋದು. ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್. ಕಲರ್ ಕಾಂಬಿನೇಷನ್ ಆಗಿರೋದು, ಪ್ಯಾಟ್ರನ್, ಪ್ರಿಂಟ್ ಎಲ್ಲ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಐ ಗಾಟ್ ಇಟ್ ಇನ್ ದ ಸೈಜ್ M. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 1299. ಸೊ ಲಾಸ್ಟ್ ಟೈಮ್ ನನಗೆ 510 ಲೆಸ್ ಆಗಂಗೆ ಇದಕ್ಕೂ ಅಷ್ಟೇ 1299ಗೆ -510 rupees ಅಂತ ಹಾಕಿದ್ದಾರೆ. ಅಲ್ಲಿಗೆ ನನಗೆ ಅರೌಂಡ್ 700 ಹಾಗೆ ಸಿಕ್ದಂಗೆ ಆಯಿತು ಇದೂ. ನೆಕ್ಸ್ಟ್ ವಿಲ್ ಕಮ್ ಟು ಅವರ್ ಫೇವ್ರೆಟ್, ದಟ್ ಈಸ್ ಡ್ರೆಸ್ಸಸ್. ನಾನು ಡ್ರೆಸ್ಸಸ್ ಟಾಪ್ಸ್ ಮಾತ್ರ ತೊಗೊಂಡೆ. ಪ್ಯಾಂಟ್ಸ್ ಇದೆ, ಟ್ರೌಸರ್ಸ್ ಇದೆ, ಪುಲೋವರ್ಸ್ ಇದೆ, ವಾಟ್ ಈಸ್ ದಟ್, ಕಾರ್ಡ್ ಸೆಟ್ಸ್ ಇದೆ, ಆ್ಯಂಡ್ ಪಫರ್ ಜಾಕೆಟ್ಸ್ ಇದೆ, ಸ್ವೆಟರ್ಸ್ ಇದೆ. ಕಲೆಕ್ಷನ್ ಎಲ್ಲ ಕ್ಯಾಟಗರಿಯಿಂದನೂ ಇದೆ. ಇಟ್ಸ್ ನೈಸ್ ಆ್ಯಕ್ಚುಲಿ. ಟು ಮೈ ಫೇವ್ರೆಟ್ ಡ್ರೆಸ್ ಫ್ರಮ್ ದಿಸ್ ಹಾಲ್, ದಟ್ ಈಸ್ ದಿಸ್ ಯೆಲ್ಲೋ ಒನ್. ನನಗೆ ಈ ಥರ ಡಬಲ್ ಕಾಟನ್ ಅಂತಾರೆ ಈ ಮೆಟೀರಿಯಲ್ಗೆ. ಐ ಡೋಂಟ್ ನೋ, ಐ ಆಮ್ ನಾಟ್ ಶ್ಯೂರ್, ಬಟ್ ಡಬಲ್ ಕಾಟನ್ ಅಂತಾರೆ ಅನಿಸುತ್ತೆ. ನನಗೆ ಈ ಥರ ಮೆಟೀರಿಯಲ್ ತುಂಬ ಇಷ್ಟ. ಈ ಮೆಟೀರಿಯಲಲ್ಲಿ ತುಂಬಾ ಆಪ್ಷನ್ಸ್ ಇತ್ತು. ಕಾರ್ಡ್ ಸೆಟ್ಸ್ ಇತ್ತು, ಪ್ಯಾಂಟ್ಸ್ ಇತ್ತು, ಶಾರ್ಟ್ಸ್ ಇತ್ತು, ಟಾಪ್ಸ್ ಇತ್ತು. ನಾನು ಆ್ಯಕ್ಚುಲಿ ಈ ಡ್ರೆಸ್ ತೊಗೊಂಡಿರಲಿಲ್ಲ. ಐ ಪಿಕ್ ದ ಟಾಪ್. ಒಂದು ಇಲ್ಲಿ ಪಿಕ್ಚರ್ ಅಥವಾ ವಿಡಿಯೋ ಇದರಲ್ಲಿ ಪಾಪ್ ಮಾಡ್ತೀನಿ. ಆ ಕಲರ್ ಟಾಪ್ ತೊಗೊಂಡೆ, ಎಸ್ ಸೈಜು, ಬಟ್ ಇದು ಬ್ಯಾಗಿ ಫಿಟ್ಟಿಂಗ್ ಅದೇ ಥರ ಇದ್ದಿದ್ದು. ಅದು ತುಂಬ ಇಷ್ಟ ಆಯಿತು. ಇಟ್ ಕಾಸ್ಟೆಡ್ ಅರೌಂಡ್ 999 rupees ಅದು ಒಂದು ಟಾಪ್ಗೆ. ಅಂದರೆ ನೀವು ಪ್ರೈಸಿಂಗ್ ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಅಂತ. ಸೊ ಆ ಟಾಪ್ ತೊಗೊಂಡೆ. ಆಮೇಲೆ ಗೊತ್ತಾಯಿತು ಇದು ಆಫರಲ್ಲಿದೆ. ಸೊ ಅದು ಆಫರಲ್ಲಿಲ್ಲ.
ನಿಮ್ಗದು ಆ್ಯಡ್ ಆಗಲ್ಲ ಬೈ 3 get 3ಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಡ್ರಾಪ್ ಮಾಡಿ ಈ ಡ್ರೆಸ್ನ ತೊಗೊಂಡೆ ಲಾಸ್ಟ್ ಮೂಮೆಂಟಲ್ಲಿ. ಸುಮ್ಮನೆ ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಕ್ಯೂಟಾಗಿ ಕಾಣಿಸ್ತು ಅಂತ ಅನಿಸ್ತು ನನಗೆ ನನ್ನ ಮೇಲೆ. ಅದಕ್ಕೆ ಐ ವಾಸ್ ಲೈಕ್ ಓಕೆ ಐ ಪರ್ಚೇಸ್ ದಿಸ್ ಡ್ರೆಸ್ ಅಂತ ಐ ಡ್ರಾಪ್ ದ ಟಾಪ್. ಆ್ಯಂಡ್ ಇದು ಬಂದುಬಿಟ್ಟು ಎಸ್ ಸೈಜು ಈ ಥರ ಇದೆ. ಇದು ಅಷ್ಟೇ ಒಂದು ಸ್ವಲ್ಪ ಕಫ್ತಾನ್ ಸ್ಟೈಲ್ ಅಂತ ಅನ್ನೋ ಥರನೇ ಇದೆ. ಬಟ್ ಐ ಡೋಂಟ್ ನೋ ಈ ಪ್ಯಾಟ್ರನ್ ಈ ಸ್ಟೈಲ್ಗೆ ಏನಂತಾರೆ ಅಂತ. ಸ್ಲೀವ್ಸಿಂದನೇ ಸ್ಟ್ರೈಟ್ ಕಟ್ ಬಂದಿದೆ, ಒಂಥರ ಕ್ಯಾಪ್ ಸ್ಲೀವ್ಸ್ ಥರ ಇದೆ, ನಾಟ್ ಫುಲ್ ಸ್ಲೀವ್ಲೆಸ್ ಥರನೂ ಇಲ್ಲ. ಆ್ಯಂಡ್ ಪಾಕೆಟ್ಸ್ ಇದೆ, ಇಲ್ಲೂ ಕೂಡ ಪಾಕೆಟ್ಸ್ ಇದೆ. ಆ್ಯಂಡ್ ಹೆಂಗೆ ಕಾಣ್ತಿದೆ ಏನು ಅಂತ ನಾನು ಟ್ರಯಲ್ ಮಾಡಿರೋ ವಿಡಿಯೋ ಎಲ್ಲ ಇಲ್ಲಿ ಪಾಪ್ ಮಾಡ್ತೀನಿ. ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಇಷ್ಟ ಆಯಿತು. ಈ ಮೆಟೀರಿಯಲ್ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಇದು ಸೈಜ್ ಬಂದುಬಿಟ್ಟು ಎಸ್ ಸೈಜು. ಇದು ಹೇಳೋದಲ್ಲ ಬ್ಯಾಗಿ ಫಿಟ್ಟಿಂಗ್ ಇದ್ದಿದ್ದರಿಂದ ಎಮ್ಮು ಎಲ್ಲೂ ತೀರಾ ದೊಡ್ಡದು ಅನಿಸ್ತು ನನಗೆ. ಸೊ ಅದಕ್ಕೆ ಐ ಗಾಟ್ ಇಟ್ ಇನ್ ದ ಸೈಜ್ ಎಸ್. ಇಟ್ಸ್ ಪರ್ಫೆಕ್ಟ್. ಆ್ಯಂಡ್ ಪ್ರೈಸಿಂಗ್ ಬಂದುಬಿಟ್ಟು 1799. ಐ ಡೋಂಟ್ ನೋ ಆಫರ್ ಇಲ್ಲ ಅಂದರೆ 1799 ಎಷ್ಟು ಜಸ್ಟಿಸ್ ಮಾಡುತ್ತೆ ಇದಕ್ಕೆ ಅಂತ, ಓವರ್ ಪ್ರೈಸ್ಡು. ಬಟ್ ನನಗೆ ಇದು 1799 700 rupees ಆಫ್ ಸಿಕ್ತು ನನಗೆ, 799. ಸೊ ಅಲ್ಲಿಗೆ ನನಗೆ 1000 rupeesಗೆ ಈ ಡ್ರೆಸ್ ಸಿಕ್ದಂಗೆ ಆಯಿತು. ಫಾರ್ ದ್ಯಾಟ್ ಇಟ್ಸ್ ವರ್ತ್ ಇಟ್ ಅಂತ ಅನಿಸ್ತು ನನಗೆ. ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಒನ್ ಮ್ಯಾಕ್ಸಿ ಡ್ರೆಸ್. ಇದು ಅಷ್ಟೇ ನಾನು ಫಸ್ಟ್ ಸೆಲೆಕ್ಟ್ ಮಾಡಿ ಹೋಗಿದ ತಕ್ಷಣ ಎತ್ಕೊಂಡಿದ್ದ ಡ್ರೆಸ್ ಇದೇನೆ. ಆಮೇಲೆ ಗೊತ್ತಾಯಿತು ಇದು ಆಫರಲ್ಲಿದೆ. ಇದು ಬಂದುಬಿಟ್ಟು ಬ್ರ್ಯಾಂಡ್ ಬಂದುಬಿಟ್ಟು ಅಜಾಟ್, ಎಲ್ ಸೈಜಲ್ಲಿದೆ. ಆ್ಯಂಡ್ ಈ ಥರ ವಿ ನೆಕ್ ಇರೋ ಡ್ರೆಸ್ಸಸ್ ಮ್ಯಾಕ್ಸಿ ಡ್ರೆಸ್ ನನ್ನ ಹತ್ರ ಇರಲಿಲ್ಲ. ಸೊ ಈ ಥರ ಫ್ರಂಟು ವಿ ನೆಕ್ ಇದೆ, ಬ್ಯಾಕು ವಿ ನೆಕ್ ಇದೆ. ಆ್ಯಂಡ್ ಬಸ್ಟ್ ಏರಿಯಾಗೆ ಈ ಥರ ಒಂದು ಕಟ್ ಬಂದಿದೆ, ಲೈಕ್ ಮಧುಬಾಲ ಥಿಂಗ್ ಈ ಥರ ಕಟ್ ಬಂದಿದೆ. ಆ್ಯಂಡ್ ಸ್ಲೀವ್ಲೆಸ್ ಇದೆ, ಫ್ರಿಲ್ಸ್ ಇದೆ ಸ್ಲೀವ್ಸ್ ಹತ್ರ. ಆ್ಯಂಡ್ ಫುಲ್ ಸ್ಟ್ರೈಟ್ ಕಟ್ ಇದೆ, ಎಲ್ಲೂ ಫ್ರಿಲ್ ಅಥವಾ ಲೂಸಾಗಿ ಫಿಟ್ಟಿಂಗ್ ಆ ಥರ ಎಲ್ಲ ಇಲ್ಲ. ಪರ್ಫೆಕ್ಟಾಗಿದೆ ನನ್ನ ಬಾಡಿ ಟೈಪ್ಗೆ, ನನ್ನ ಹೈಟ್ಗೆ ಎಲ್ಲ ಪರ್ಫೆಕ್ಟಾಗಿದೆ. ಆ್ಯಂಡ್ ಐ ಗಾಟ್ ಇಟ್ ಇನ್ ದ ಸೈಜ್ ಎಲ್. ಬಟ್ ನನಗೆ ಎಮ್ ಕೂಡ ಫಿಟ್ಟಿಂಗ್ ಆಗ್ತಿತ್ತು, ಸ್ವಲ್ಪ ಟೈಟ್ ಎಲ್ಲೋ ಒಂದು ಕಡೆ ಚೂರು ಅಂತ ಅನಿಸ್ತು. ಸೊ ಎಲ್ಲಿ ತೊಗೊಂಡಿರೋದ್ರಿಂದ ನನಗೆ ಸ್ವಲ್ಪ ನೆಕ್ಲೈನ್ ಕ್ಲೀವೇಜ್ ಎಲ್ಲ ಕಾಣುತ್ತೆ. ಬಟ್ ನಾನು ಆಲ್ರೆಡಿ ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಏನಿಲ್ಲ, ಸ್ಟಿಚ್ ಮಾಡಿಸಿದ್ರು ನಂಗೆ ಪರ್ಫೆಕ್ಟ್ ಆಗಿದೆ. ಈ ಥರ ಪ್ರಿಂಟೆಡ್ಡು ನನ್ನ ಹತ್ರ ಇರಲಿಲ್ಲ. ಆ್ಯಂಡ್ ಇಟ್ಸ್ ಕಾಟನ್ ಪ್ರಿಂಟು ಕೂಡ, ಫ್ಲವರ್ ಪ್ರಿಂಟ್ಸು ಕೂಡ ಓವರ್ ಎಲ್ಲ ಪರ್ಫೆಕ್ಟ್ ಇದೆ ಬ್ಲ್ಯಾಕ್ ಮೇಲೆ ಅಂತ ಅನಿಸ್ತು. ಇದರಲ್ಲಿ ಕಲರ್ ಆಪ್ಷನ್ಸ್ ಇತ್ತು, ಪಿಂಕ್, ಇನ್ನೂ ಕಲರ್ಸ್ ಎಲ್ಲ ಇತ್ತು ಈ ಪ್ಯಾಟ್ರನಲ್ಲಿ ಮ್ಯಾಕ್ಸಿ ಡ್ರೆಸ್ಸಸ್ಸು. ದಿಸ್ ಈಸ್ 1299. ಅಗೇನ್ 1299ಗೆ ಐ ಗಾಟ್ 510 rupees ಲೆಸ್ ಇದಕ್ಕೆ. ಸೊ ಅಲ್ಲಿಗೆ ದಿಸ್ ಕಾಸ್ಟೆಡ್ ಮಿ ಅರೌಂಡ್ 700 rupees. ಐ ಥಿಂಕ್ ಇಟ್ಸ್ ಟೋಟಲಿ ವರ್ತ್ ಇಟ್. ನಾನು ಪ್ರೈಸಸ್ ತಪ್ಪು ಹೇಳ್ತಿದ್ರೆ ಏನೂ ಗೊತ್ತಿಲ್ಲ. ನಾನು ಎಲ್ಲ ಬಿಲ್ಲಲ್ಲಿ ನೋಡಿ ನಾನು ಒಂದೊಂದಕ್ಕೂ ನನಗೆ ಎಷ್ಟಾಯಿತು ಅಂತ ಅಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿ ಹ್ಯಾವ್ ದಿಸ್ ಬಾಡಿಕಾನ್ ಡ್ರೆಸ್. ಇದಕ್ಕೆ ಈ ಮೆಟೀರಿಯಲ್ಗೆ ಏನಂತಾರೆ, ವಿಸ್ಕಾಸ, ಐ ಡೋಂಟ್ ನೋ, ಬಟ್ ಇಟ್ ಈಸ್ ಸೋ ಗುಡ್, ಸೋ ಕಂಫರ್ಟಬಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ಇದೆ, ರೌಂಡ್ ನೆಕ್ ಇದೆ, ಫುಲ್ ಸ್ಲೀವ್ಸ್ ಇದೆ, ಫುಲ್ ಲೆಂತ್ ಇದೆ ಇದು ಡ್ರೆಸ್ಸು. ಆ್ಯಂಡ್ ಇದ್ರ ಜೊತೆನೇ ಈ ಡ್ರೆಸ್ ಇಟ್ಟಿದ್ರು. ಬಟ್ ನಾನು ಈ ಡ್ರೆಸ್ನ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ, ಈ ಥರ ಮೆಟೀರಿಯಲ್ಲು ಇದು ಬೇಡ ಅಂತ. ಬಟ್ ಹೇಳೋದಲ್ಲ ಎಂಡಲ್ಲಿ ನನಗೆ ಸೊ ಆ್ಯಂಡ್ ಸೊ ಟ್ಯಾಲಿ ಆಗಬೇಕಿತ್ತು ಆಫರ್ದು. ಹಾಗಾಗಿ ಲಾಸ್ಟಲ್ಲಿ ಇದನ್ನು ಟ್ರೈ ಮಾಡಿದ ತಕ್ಷಣ ಐ ಓನ್ ದಿಸ್ ಡ್ರೆಸ್ ಅನಿಸ್ತು. ಎಲ್ಲ ಡ್ರೆಸ್ಸಸ್ಗಿಂತ ಇದು ತುಂಬ ಚೆನ್ನಾಗಿ ಕಾಣ್ತಿದೆ ನನಗೆ ಅಂತ ಅನಿಸ್ತು. ಅದಕ್ಕೆ ಐ ಗ್ರ್ಯಾಬ್ಡ್ ಇಟ್. ನಾನು ಫಸ್ಟು ಎಲ್ ಸೈಜ್ ಟ್ರೈ ಮಾಡಿದೆ, ಸ್ವಲ್ಪ ಲೂಸ್ ಅನಿಸ್ತು. ಇದು ಬಾಡಿ ಕಾನ್ ಆಗಿ ಫಿಟ್ಟಾಗಿ ಕುತ್ಕೊಂಡ್ರೆ ಸರಿ, ಬಿಕಾಸ್ ಇದು ಎಲಾಸ್ಟಿಕ್ ಥರ ಸ್ಟ್ರೆಚ್ ಆಗುತ್ತೆ. ತುಂಬ ನಾವು ಲೂಸ್ ಸ್ಟ್ರೈಟ್ ಕಟ್ ತೊಗೊಬಂಡ್ರೆ ಇಟ್ ಫೀಲ್ಸ್ ಲೈಕ್ ಅ ನೈಟಿ. ಅದಕ್ಕೆ ನಾನಿಲ್ಲ, ಬಾಡಿ ಕಾನ್ ಆಗಿ ಸ್ಟ್ರೆಚ್ ಆಗುತ್ತಲ್ಲ, ಸೊ ನಾನು ಫಿಟ್ಟಿಂಗೇ ತೊಗೊಳ್ಳೋಣ ಅಂತ ನನ್ನ ಬಾಡಿಗೆ ಪರ್ಫೆಕ್ಟಾಗಿ ಫಿಟ್ ಆಗೋದು ತೊಗೊಂಡೆ ಇನ್ ದ ಸೈಜ್ ಎಮ್. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 1699. ಸೊ 1699ಗೆ ಅಗೇನ್ ನನಗೆ 700 rupees ಆಫ್ ಆಗಿದೆ. ಅಲ್ಲಿಗೆ 1000 rupees ಫಾರ್ ದಿಸ್ ಡ್ರೆಸ್. ಐ ಥಿಂಕ್ ಇಟ್ಸ್ ಟೋಟಲಿ ವರ್ತ್ ಇಟ್. ಐ ಲವ್ಡ್ ಇಟ್. ನನಗೆ ಗೊತ್ತಿಲ್ಲ ಆಮೇಲೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಇಲ್ವಾ ಅಂತ, ಬಿಕಾಸ್ ಅಕ್ಯುರೇಟಾಗಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದರೆ ಬೈ 3 get 3 ಇಲ್ಲಿ ನಾನು ತೊಗೊಂಡಿದ್ದೀನಿ ಇಷ್ಟು ಪೀಸಸ್ಸು ಅಷ್ಟೇ. ಟೋಟಲ್ 6 ಇದೆ, 1 2 3 4 5 6. ಸೊ 6 ಪೀಸಸ್ಸು ನಾನು ಬೈ 3 get 3 ತೊಗೊಂಡೆ. ಟೋಟಲಿ ವರ್ತ್ ಇಟ್ ಅಂತ ಅನಿಸ್ತು ನನಗೆ. ಇಫ್ ಯು ಗೈಸ್ ವಾಂಟ್ ಟು ಶಾಪ್, ಯು ಕ್ಯಾನ್ ಗೋ ಆ್ಯಂಡ್ ಶಾಪ್. ಇವಂದು ಇದು ನಾನು ಸ್ವಲ್ಪ ಒಂದು 10 days ಲೇಟಾಗಿ ಹಾಕ್ತಿರ್ಬೋದು ಈ ವಿಡಿಯೋ, ಬಟ್ ಇನ್ನೂ ಆಫರ್ ರನ್ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಹೋಗಿ ಒಂದ್ಸರಿ ಅಜಾಟ್ ಸ್ಟೋರ್ ಚೆಕ್ ಮಾಡಿ. ಸೊ ಇದಿಷ್ಟು ಟೋಟಲ್ ನನಗಾಗಿದ್ದು 4600 ಸಮಥಿಂಗ್ ಆಗಿದ್ದು. ಸೊ ಅದಾದಮೇಲೆ ನಾನೇನು ಮಾಡಿದೆ, ಐ ವಾಸ್ ಇನ್ ಲವ್ ವಿತ್ ದಿಸ್ ಹ್ಯಾಟ್.
ಸೊ ಹ್ಯಾಟ್ ನೀವು ವಿಡಿಯೋದಲ್ಲಿ ನಾನು ಅಲ್ಲಿ ಹೋದಾಗಲೂ ನೋಡ್ಬೋದು. ನನಗೆ ಇದು ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಗೋಯ್ತು ಈ ಹ್ಯಾಟು. ಇಟ್ ಇಸ್ ಸೋ ಗುಡ್ ಅಂತ ಅನಿಸ್ತು ನನಗೆ. ಫುಲ್ ಫ್ಯಾಷನಬಲ್ ಆಗಿ ತುಂಬ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ನಾನು ಇದು ಆಫರ್ ಇರಲಿ ಇಲ್ಲದೆ ಹೋಗಲಿ ತೊಗೋತೀನಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಅದಕ್ಕೆ ನಾನು ಈ ಹ್ಯಾಟ್ನ ಶಾಪ್ ಮಾಡಿದೆ. ದಿಸ್ ವಾಸ್ ನಾಟ್ ಇನ್ ದ ಆಫರ್. ಈ ಪ್ರೈಸ್ ಬಂದ್ಬಿಟ್ಟು 699, 700 rupees. ಈ ಹ್ಯಾಟ್ಗೆ 700 rupees ಕೂಡ ನನಗೆ ವರ್ತ್ ಇದೆ ಅಂತ ಅನಿಸ್ತು. ಶಾಪ್ ದಿಸ್ ಹ್ಯಾಟ್ ಟೋಟಲ್ ಅರೌಂಡ್ 5,389 rupees ಆಗಿದೆ ನನ್ನ ಬಿಲ್ಲು. 5,000 rupeesಗೆ ಶಾಪಿಂಗ್ ಚಾಲೆಂಜ್ ಇಟ್ಕೊಂಡಿದ್ದೆ. ಸೊ 389 rupees ಎಕ್ಸಸ್ ಮಾಡಿದ್ದೀನಿ, ಜಾಸ್ತಿ ಮಾಡಿದ್ದೀನಿ. ಬಟ್ ನೀವು ಹೇಳಿ ಶಾಪಿಂಗ್ ಚಾಲೆಂಜ್ ಇಟ್ಸ್ ಅ ಥಮ್ಸ್ ಅಪ್ ಆರ್ ಥಮ್ಸ್ ಡೌನ್ ಅಂತ. ಯಾಕಂದರೆ ನಾನು ಇಷ್ಟು ಪೀಸಸ್ ಶಾಪ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು ಈ ಹೊಸದಾಗಿ ನಾವು ಬ್ರ್ಯಾಂಡ್ ಎಕ್ಸ್ಪ್ಲೋರ್ ಮಾಡಿದ್ದು ಅಜಾಟ್ ಅಂತ ಅಂದ್ಬಿಟ್ಟು. ಆನ್ಲೈನಲ್ಲೂ ಇದೆ, ಆಜಿಯೋದಲ್ಲೂ ಇದೆ. ಅಂದರೆ ಆನ್ಲೈನಲ್ಲಿ ನೀವು ನೋಡಬೇಕಂದ್ರೆ ಐ ಥಿಂಕ್ ಐ ಹ್ಯಾವ್ ಓನ್ ದಿಸ್ ಚಾಲೆಂಜ್ ಅಂತ ನನಗೆ ಅನಿಸ್ತಿದೆ. ಬಿಕಾಸ್ ನನಗೆ ಎಲ್ಲ ಪೀಸಸ್ ಇಷ್ಟ ಆಗಿದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಐ ವಾಸ್ ಲಕ್ಕಿ ಬಿಕಾಸ್ ಆಫರ್ ರನ್ ಆಗ್ತಿತ್ತು ಹಾಗಾಗಿ. ಆ್ಯಂಡ್ ನನಗೆ ಇನ್ನೊಂದು ಎರಡು ತುಂಬ ಇಷ್ಟ ಆಗಿತ್ತು. ಇಲ್ಲಿ ಪಿಕ್ಚರ್ ಅಥವಾ ಇದು ಪಾಪ್ ಮಾಡ್ತೀನಿ. ಒಂದು ಪಿಂಕ್ ಕಲರ್ ಪುಲ್ ಓವರ್ ಟ್ರೈ ಮಾಡಿದೆ, ಐ ಲವ್ಡ್ ಇಟ್. ಇನ್ನೊಂದು ಪೀಸು ಅಷ್ಟೇ ಎಲ್ಲೋ ಅದು ಗ್ರೀನ್ ಟಾಪ್ ಟ್ರೈ ಮಾಡಿದೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಆಫ್ ದೀಸ್ ಕನ್ಫ್ಯೂಷನ್. ಸೊ ಸುಮ್ಮನೆ ಆಫರಲ್ಲಿ ಇಲ್ಲದೆ ಇರೋದು ತೊಗೊಂಡ್ರೆ ಎಕ್ಸ್ಟ್ರಾ ಬಿಲ್ ಅಥವಾ ನಾನು ಚಾಲೆಂಜ್ ಅಂಡರ್ 5,000 ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಅದನ್ನು ಡ್ರಾಪ್ ಮಾಡಬೇಕಾಗಿ ಬಂತು. ಹೋಪ್ ಯು ಲವ್ ದಿಸ್ ಶಾಪಿಂಗ್ ಚಾಲೆಂಜ್ ವಿಡಿಯೋ. ಶಾಪಿಂಗ್ ಚಾಲೆಂಜ್ ನೆಕ್ಸ್ಟ್ ಎಲ್ಲಿ ಮಾಡಬೇಕು ಏನು, ಇಫ್ ನಿಮ್ಗೆ ಆ ಥರ ಏನಾರು ಇದ್ದರೆ ಯು ಕ್ಯಾನ್ ಕಮೆಂಟ್ ಡೌನ್ ಬಿಲೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take it, bye.